ಸ್ನೇಹಿತರೆ, ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ನದಿಯ ತಡದಲ್ಲಿ ನಿಂತಿದ್ದ ರಾಜ ಶಂತನು ಗಂಗೆಯ ಅಷ್ಟೂ ಷರತ್ತುಗಳಿಗೆ ಒಪ್ಪಿ ಗಂಗೆಯನ್ನು ವಿವಾಹವಾಗಿದ್ದ. ಗಂಗೆ ತನ್ನ 7 ಮಕ್ಕಳನ್ನು ನದಿ ಪಾಲು ಮಾಡುವಾಗ ತುಂಬ ಅಸಹಾಯಕತೆಯಿಂದ ನಿಂತಿದ್ದ ರಾಜ. ಅದ್ಯಾಕೋ ಗೊತ್ತಿಲ್ಲ, ಗಂಗೆ ತನ್ನ 8ನೇ ಮಗುವಿಗೆ ಜನ್ಮ ನೀಡಿ ಆ ಮಗುವನ್ನು ಗಂಗಾ ನದಿಗೆ ಅರ್ಪಿಸಲು ಹೋದಾಗ ಮಾತ್ರ ತನ್ನಿಂದ ಇನ್ನೂ ಸಾಧ್ಯವೇ ಇಲ್ಲ ಎಂದು ಗಂಗೆಯನ್ನು ತಡೆದು ನಿಲ್ಲಿಸ್ಬಿಡ್ತಾನೆ. ಅಷ್ಟೇ, ಅಲ್ಲಿ ಗಂಗೆ ತಮಗೆ ಜನಿಸಿದ್ದ ಅಷ್ಟೂ ಮಕ್ಕಳನ್ನು ನದಿಗೆ ಅರ್ಪಿಸಿದ್ದಾದರೂ ಯಾಕೆ? ಸೂರಕನ್ನಿಕೆ ಗಂಗೆ ಚಂದ್ರವಂಶದ ಸೊಸೆಯಾಗಿದ್ದಾದರೂ ಯಾಕೆ ಎಂದು ರಾಜ ಶಂತನುವಿಗೆ ವಿವರಿಸತೊಡಗಿದ್ಲು. ಅಲ್ಲಿ ಗಂಗೆ, ರಾಜ, ನಾನು ಸುರಕನ್ನಿಕೆ ಎಂಬುದನ್ನು ನೀನು ಮರೆತೆಯಾ? ಕೊಟ್ಟ ಮಾತಿಗೆ ನೀನು ತಪ್ಪಿದ್ದೀಯಾ? ಇನ್ನು ನಾನು ನಿನ್ನೊಂದಿಗೆ ಇರಲಾರೆ. ಅಂತಹ ಶಿಶುಹತ್ಯೆಯನ್ನು ನಾನು ಮಾಡಿಲ್ಲ. ಇದು ಕೇವಲ ವಿಧಿಯ ಲೀಲೆ. ಹೀಗಾಗಲು ನಿಜವಾದ ಕಾರಣವನ್ನು ನೀನು ತಿಳಿದರೆ ಈ ನಿನ್ನ ಕೋಪ ತಾನಾಗಿ ಶಾಂತವಾದೀತು ಅನ್ನುತ್ತಾ ಗಂಗೆ ರಾಜ ಶಂತನುವಿಗೆ ಸ್ಪಷ್ಟಪಡಿಸತೊಡಗಿದ್ಲು. ಗೆಳೆಯರೇ, ತುಂಬ ಹಿಂದೆ ಇಕ್ಷ್ವಾಕು ವಂಶದಲ್ಲಿ ಮಹಾಭಿಷೇಕ್ ಎಂಬ ರಾಜನಿದ್ದ. ತುಂಬ ಸತ್ಯವ್ರತ, ಧರ್ಮನಿಷ್ಠ, ಸಾಕಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿ ಸುರರೆಲ್ಲರನ್ನೂ ಸಂತುಷ್ಟಗೊಳಿಸಿದ್ದ ಮಹಾನ್ ಪುಣ್ಯಪುರುಷ. ಆತನು ಸ್ವರ್ಗಸ್ಥನಾದ ನಂತರ ಒಂದು ಬಾರಿ ಬ್ರಹ್ಮಪೂಜೆಯಲ್ಲಿ ಪಾಲ್ಗೊಳ್ಳಲು ಬ್ರಹ್ಮಲೋಕಕ್ಕೆ ತೆರಳಿದ. ಅದೇ ಸಂದರ್ಭದಲ್ಲಿ ಗಂಗಾದೇವಿ ಶ್ವೇತವಸ್ತ್ರಧಾರಿಣಿಯಾಗಿ ಬ್ರಹ್ಮ ಬಳಿಗೆ ಬಂದಿದ್ದಳು. ಅಕಸ್ಮಾತ್ ಬೀಸಿದ ಬಲವಾದ ಬಿರುಗಾಳಿಯ ಕಾರಣ ಗಂಗೆ ಧರಿಸಿದ್ದ ಬಿಳಿ ಬಣ್ಣದ ತೆಳು ಸೀರೆ ಹಾರಿ ಹೋಗಿ ವಿವಸ್ತ್ರಳಾದಳು. ನೆರೆದಿದ್ದವರೆಲ್ಲರೂ ಇಂತಹ ಅಕಸ್ಮಾತ್ ದೃಶ್ಯವನ್ನು ಕಂಡು ಮೂಕಸ್ತಬ್ಧಿತರಾಗಿ ತಲೆ ತಗ್ಗಿಸಿ ನಿಂತುಬಿಡ್ತಾರೆ. ಆಕೆಯ ಬೆಳದಿಂಗಳ ಬಾಲೆ ಅಂತಿದ್ದ ಸುರಲೋಕದ ಗಂಗೆಯ ಅಂದವನ್ನು ರಾಜ ಮಹಾಭಿಷೇಕ್ ಮನದಿಂದಲೇ ಆನಂದಿಸತೊಡಗಿದ್ದ. ಆತ ಮಾಡಿದ್ದ ಒಂದು ಪಾಪಕೃತ್ಯ ತನ್ನ ಎಲ್ಲ ಪುಣ್ಯಫಲವನ್ನು ಕಸಿದುಕೊಂಡಿತ್ತು. ಅಲ್ಲಿ ಬ್ರಹ್ಮ ಕಾಮಚೇಷ್ಟಗಳಿಂದ ದೂರವಿರುವವರು ಮಾತ್ರ ಇಲ್ಲಿ ಇರಲು ಅರ್ಹರು, ಆಗಿರದವರು ಅನರ್ಹರು. ಗಂಗೆಯ ಸ್ಫುರದ ರೂಪದಿಂದ ಆಕರ್ಷಿತನಾದ ನೀನು ಕಾಮುಕತೆಯಲ್ಲಿ ಮುಳುಗಿದೆ, ಪಾಪಕೃತ್ಯವನ್ನು ಎಸಗಿದೆ. ಈ ಕಾರಣದಿಂದ ನಾನು ನಿನ್ನನ್ನು ಶಪಿಸುತ್ತೇನೆ. ನೀನು ಮತ್ತೆ ಭೂಲೋಕದಲ್ಲಿ ಜನಿಸು. ಗಂಗೆಯ ಸೇರ್ಪಡೆಯಲ್ಲಿದ್ದು ಅವಳು ಮಾಡುವ ಅಪ್ರಿಯ ಕೆಲಸವನ್ನು ರಾಜನಾಗಿದ್ದು ನೀನು ಸಹಿಸಿಕೊಂಡಿರಬೇಕು. ಅವಳನ್ನು ಕ್ರಮೇಣ ನೀನು ಖಂಡಿಸಿದಾಗ ಮಾತ್ರ ಅವಳ ಸೇರ್ಪಡೆಯಿಂದ ದೂರಾಗುವೆ. ಇದರಲ್ಲಿ ಗಂಗೆಯ ತಪ್ಪು ಕೊಂಚವೇ ಇರುವುದರಿಂದ ಅವಳು ಸಹ ಭೂಲೋಕದಲ್ಲಿ ಕೆಲಕಾಲ ನಿನ್ನೊಂದಿಗಿದ್ದು ಹಿಂದಿರುಗಲಿ ಎಂದು ಬ್ರಹ್ಮ ಶಪಿಸಿಬಿಟ್ಟಿದ್ದ. ಬ್ರಹ್ಮನ ಶಾಪದಂತೆ ಮಹಾಭಿಷೇಕ್ ತನ್ನ ಎಲ್ಲ ವಿಶೇಷ ಪುಣ್ಯವನ್ನು ಕಳೆದುಕೊಂಡು ಭೂಲೋಕದಲ್ಲಿ ಚಂದ್ರವಂಶದ ಪ್ರದೀಪರಾಜನ ಮಗನಾಗಿ ಜನಿಸಿ ಶಂತನು ಆಗಿದ್ದ. ಇನ್ನು ಗಂಗೆ ಭೂಮಿಗೆ ಬರುತ್ತಿರುವ ಮಾರ್ಗದಲ್ಲಿ ಚಿಂತಾಕ್ರಾಂತರಾಗಿ ಪಶ್ಚಾತ್ತಾಪದಲ್ಲಿ ಮುಳುಗಿದ್ದ ದಕ್ಷ ಪ್ರಜಾಪತಿಯ ವಸು ಎಂಬ ಮಗಳ ಪುತ್ರರಾದ ದರ, ಧ್ರುವ, ಸೋಮ, ಆಹ, ಅನಿಲ, ಪ್ರತ್ಯೂಷ ಹಾಗೂ ಪ್ರಭಾಸ ಎಂಬ ಅಷ್ಟವಸುಗಳು ಕಾಣಿಸಿಕೊಳ್ತಾರೆ. ಅಲ್ಲಿ ಗಂಗೆ ಅವರ ದುಃಖವನ್ನು ತಿಳಿಯೋದಕ್ಕೆ ಮುಂದಾಗ್ತಾಳೆ. ಅಲ್ಲಾಗಿದ್ದೇನು ಅಂದರೆ, ದೇವತೆಗಳಾದ ಈ ಅಷ್ಟವಸುಗಳು ಭೂಲೋಕದ ಸಂಚಾರದಲ್ಲಿದ್ದಾಗ ವಸಿಷ್ಠರ ಆಶ್ರಮದಲ್ಲಿದ್ದ ನಂದಿನಿಯನ್ನು ಕದಿಯೋದಕ್ಕೆ ಹೋಗಿ ವಸಿಷ್ಠರಿಂದ ಶಾಪಗ್ರಸ್ತರಾಗಿರ್ತಾರೆ. ಹೀಗೆ ಅಷ್ಟವಸುಗಳು ತಾವು ಶಾಪ ಪಡೆದ ಕಥೆಯನ್ನು ಗಂಗೆಯ ಮುಂದೆ ಬಗೆಯಾಗಿ ಹೇಳಿಕೊಂಡಿದ್ರು. ತಮಗೆ ಭೂಲೋಕದಲ್ಲಿ ಜನ್ಮ ನೀಡುವ ಹಾಗೂ ಆ ಕೂಡಲೇ ರಾಗ ದ್ವೇಷಗಳಿಗೆ ಅವಕಾಶ ಕೊಡದೆ ತಮ್ಮ ಜನ್ಮವನ್ನು ಅಂತ್ಯಗೊಳಿಸುವ ಮಹಾ ತಾಯಿಗಾಗಿ ಹುಡುಕುತ್ತಿದ್ದೇವೆ ತಾಯಿ. ಅಮ್ಮ, ನಾವು ಭೂಲೋಕದಲ್ಲಿ ಜನಿಸಿದರೂ ಕೂಡ ಮಾನವ ಸ್ತ್ರೀಯ ಗರ್ಭದಿಂದ ಜನಿಸಲು ಬಯಸುವುದಿಲ್ಲ. ಎಷ್ಟೇ ಆದರೂ ನೀನು ದೈವಕನ್ಯೆ. ಶಾಪಗ್ರಸ್ತಳಾಗಿರುವ ನೀನು ಭೂಲೋಕದಲ್ಲಿ ರಾಜ ಶಂತನುವಿನ ಮಡದಿಯಾಗು. ನಾವು ನಿನ್ನ ಗರ್ಭದಿಂದಲೇ ಬರುವುದಾಗಿ ಕೇಳಿಕೊಂಡಿದ್ರು ಅಲ್ಲಿ ಅಷ್ಟವಸುಗಳು. ಅದಕ್ಕೆ ಅಲ್ಲಿ ಗಂಗೆಯೂ ಕೂಡ ಸಮ್ಮತಿಯನ್ನು ಸೂಚಿಸಿರ್ತಾಳೆ. ಹೀಗಾಗಿ ದೈವಕನ್ಯೆ ಗಂಗೆ ಶಂತನು ಮಹಾರಾಜನ ವಿವಾಹವಾದ ನಂತರ ಅಲ್ಲಿ ಸಾಲು ಸಾಲಾಗಿ ಅಷ್ಟವಸುಗಳೇ ಜನ್ಮ ತಾಳಿದ್ರು. ಜನ್ಮ ತಾಳಿದ ಅಷ್ಟವಸುಗಳನ್ನು ಗಂಗಾ ನದಿಗೆ ಅರ್ಪಿಸುವುದರ ಮೂಲಕ ಅವರ ಶಾಪವನ್ನು ವಿಮೋಚನೆ ಮಾಡಿದ್ಲು ಗಂಗೆ. ಆದರೆ ಅಲ್ಲಿ ಕೊನೆಯ 8ನೇ ವಸುವನ್ನು ನದಿಗೆ ಅರ್ಪಿಸಲು ಹೋದಾಗ ಮಾತ್ರ ಮಹಾರಾಜ ಶಂತನು ತಡೆದು ನಿಲ್ಲಿಸಿದ. ಅಷ್ಟು ವಿಷಯವನ್ನು ಶಂತನುವಿಗೆ ಅರ್ಥೈಸಿದ ಗಂಗೆ, ರಾಜನ್, ಇನ್ನು ಈ ಮಗುವನ್ನು ನಾನು ನಿನ್ನ ಇರಾದೆಯಂತೆ ನದಿಗೆ ಎಸೆಯುವುದಿಲ್ಲ. ಆದರೆ ನೀನು ನನ್ನ ಇರಾದೆಗೆ ಅಡ್ಡಿ ಬಂದಿರುವುದರಿಂದ ಈಗಲೇ ಶಿಶುವಿನೊಂದಿಗೆ ದೇವಲೋಕಕ್ಕೆ ತಲುಪುವೆ. ಈ ಶಿಶುವಿಗೆ ಕ್ಷತ್ರಿಯ ಯೋಚಿತ ಸಕಲ ವಿದ್ಯೆಗಳನ್ನು ಕಲಿಸಿ ವಯಸ್ಕನಾದ ನಂತರ ನಿನ್ನ ಕೈಗೆ ತಂದೊಪ್ಪಿಸುವುದಾಗಿ ಹೇಳಿ ಶಂತನು ಮರು ಮಾತನಾಡುವುದಕ್ಕೂ ಮೊದಲೇ ಹೊರಟು ಬಿಟ್ಟಿದ್ಲು ಗಂಗೆ. ಹೀಗೆ ಅವತ್ತು ಗಂಗೆ ತನ್ನಿಂದ ದೂರಾಗಿ ಅದೆಷ್ಟು ವರ್ಷಗಳಾಗಿತ್ತಲ್ವಾ. ಈಗ ಪುನಃ ತಮ್ಮ ಪುತ್ರನೊಂದಿಗೆ ಬಂದಿದ್ದಾಳೆ.
ಮತ್ತೆ ನನ್ನೊಂದಿಗೆ ಇರ್ತಾಳ ಗಂಗೆ? ಇದ್ರೆ ಅದೆಷ್ಟು ಸುಂದರವಾಗಿರುತ್ತಲ್ವಾ ನಮ್ಮಿಬ್ಬರ ಬದುಕು ಅಂತ ಯೋಚಿಸುತ್ತಿರುವಾಗಲೇ ಗಂಗೆ ರಾಜನ್ ತಾನು ಕೊಟ್ಟ ಮಾತಿನಂತೆ ತಮ್ಮ ಮಗನನ್ನು ದೊಡ್ಡವನನ್ನಾಗಿಸಿ ನಿಮಗೆ ತೊಂದೊಪ್ಪಿಸಿದ್ದೇನೆ, ನಾನಿನ್ನು ಹೊರಡುತ್ತೇನೆ ಎಂದಿದ್ಲು ಗಂಗೆ. ತನ್ನ ಪುತ್ರ ಹಾಗೂ ಪತಿಗೆ ವಿದಾಯ ಹೇಳಿ ಹೊರಟು ಹೋದ ಅದೆಷ್ಟು ಕಾಲದ ನಂತರ ಮತ್ತೆ ಚೇತರಿಸಿಕೊಂಡ ರಾಜ ಶಂತನು ತನ್ನ ಮಗನನ್ನು ಕರೆದುಕೊಂಡು ಅರಮನೆಗೆ ತೆರಳಿದ್ದ ದೇವವ್ರತ ಧರ್ಮಕ್ಷೇತ್ರದಂತಹ ಕುರುಕ್ಷೇತ್ರಕ್ಕೆ ಪರ್ವವನ್ನೇ ಬರೆದು ಬಿಟ್ಟಿದ್ದ. ಅಲ್ಲಿ ಮತ್ತೊಂದೆಡೆ ರಾಜ ಶಂತನು ಯಾರದ್ದೋ ಪ್ರೇಮ ಪಾಶಕ್ಕೆ ಬಿದ್ದು ತನ್ನ ಮಗನಿಗೆ ವಿವಾಹ ಮಾಡುವ ವಯಸ್ಸಿನಲ್ಲಿ ತಾನೇ ವಿವಾಹವಾಗಿದ್ದ. ಗೆಳೆಯರೆ, ರಾಜ ಶಂತನು ಮತ್ತೊಮ್ಮೆ ಯಾರ ಪ್ರೇಮ ಬಲೆಯಲ್ಲಿ ಬಿದ್ದಿದ್ದ? ದೇವವ್ರತನೇಕೆ ಕುರುಕ್ಷೇತ್ರಕ್ಕೆ ಕಾರಣಕರ್ತನಾದ ಎಂಬುದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒತ್ತೋದು ಕೂಡ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.